ಮೊದಲನೇ ಪ್ರಶ್ನೆ, ಹೆಚ್ಚು ನೂಡಲ್ಸ್ ತಿಂದರೆ ಯಾವ ರೋಗ ಬರಬಹುದು? ಎ. ಹೊಟ್ಟೆ ನೋವು, ಬಿ. ಕ್ಯಾನ್ಸರ್, ಸಿ. ಯಕೃತ್ತಿನ ಸಮಸ್ಯೆ, ಡಿ. ಅಧಿಕ ರಕ್ತದೊತ್ತಡ. ಉತ್ತರ ಬಿ. ಕ್ಯಾನ್ಸರ್. ಎರಡನೇ ಪ್ರಶ್ನೆ, ಹೃದಯ ಆರೋಗ್ಯವಾಗಿರಲು ಯಾವ ಸಮಯದಲ್ಲಿ ಮಲಗಬೇಕು? ಎ. 8 ರಿಂದ 9 ಗಂಟೆ, ಬಿ. 10 ರಿಂದ 11 ಗಂಟೆ, ಸಿ. 9 ರಿಂದ 10 ಗಂಟೆ, ಡಿ. 11 ರಿಂದ 12 ಗಂಟೆ. ಉತ್ತರ ಬಿ. 10 ರಿಂದ 11 ಗಂಟೆ. ಮೂರನೇ ಪ್ರಶ್ನೆ, ಊಟದ ನಂತರ ಆಹಾರವು ತ್ವರಿತವಾಗಿ ಜೀರ್ಣವಾಗಲು ಏನು ತಿನ್ನಬೇಕು? ಎ. ಸೇಬು, ಬಿ. ಸೋಪು, ಸಿ. ಪುದೀನ ರಸ, ಡಿ. ಜೀರಿಗೆ. ಉತ್ತರ ಬಿ. ಸೋಪು. ನಾಲ್ಕನೇ ಪ್ರಶ್ನೆ, ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಎ. ಟೊಮ್ಯಾಟೊ, ಬಿ. ಹಾಗಲಕಾಯಿ, ಸಿ. ಬೆಂಡೆಕಾಯಿ, ಡಿ. ಕ್ಯಾರೆಟ್. ಉತ್ತರ ಡಿ. ಕ್ಯಾರೆಟ್. ಐದನೇ ಪ್ರಶ್ನೆ, ಯಾವ ಹಣ್ಣು ಮಾನವನ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ? ಎ. ಸೇಬು, ಬಿ. ಕಿತ್ತಳೆ, ಸಿ. ಪಪ್ಪಾಯಿ, ಡಿ. ಕಿವಿ ಹಣ್ಣು. ಉತ್ತರ ಡಿ. ಕಿವಿ ಹಣ್ಣು. ಆರನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಮತ್ತು ಖಂಡಗಳು ಸಂಕುಚಿತಗೊಳ್ಳಲು ಯಾವ ಲೋಹದ ಅಗತ್ಯವಿದೆ? ಎ. ಕಬ್ಬಿಣ, ಬಿ. ಕ್ಯಾಲ್ಸಿಯಂ, ಸಿ. ಸೋಡಿಯಂ, ಡಿ. ತಾಮ್ರ. ಉತ್ತರ ಬಿ. ಕ್ಯಾಲ್ಸಿಯಂ. ಏಳನೇ ಪ್ರಶ್ನೆ, ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ಹಣ್ಣುಗಳನ್ನು ತಿನ್ನಬೇಕು? ಎ. ಪಪ್ಪಾಯಿ, ಬಿ. ಪೈನಾಪಲ್, ಸಿ. ಬಾಳೆಹಣ್ಣು, ಡಿ. ಪೇರಳೆಹಣ್ಣು. ಉತ್ತರ ಬಿ. ಪೈನಾಪಲ್ ಹಣ್ಣು. ಎಂಟನೇ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿನಲ್ಲಿ ನೀರು ಕುಡಿದರೆ ಯಾವ ರೋಗ ಬೇಗ ಬರುತ್ತದೆ? ಎ. ಹೃದಯಾಘಾತ, ಬಿ. ಕ್ಯಾನ್ಸರ್, ಸಿ. ಲೈಂಗಿಕ ಸಮಸ್ಯೆ, ಡಿ. ಕೀಲು ನೋವು. ಉತ್ತರ ಬಿ. ಕ್ಯಾನ್ಸರ್. ಒಂಬತ್ತನೇ ಪ್ರಶ್ನೆ, ಮಣ್ಣಿನ ಮಡಿಕೆ ನೀರನ್ನು ಕುಡಿಯುವುದರಿಂದ ಯಾವ ರೋಗವನ್ನು ವಾಸಿಯಾಗುತ್ತದೆ? ಎ. ಲೈಂಗಿಕ ಶಕ್ತಿ, ಬಿ. ಹೃದಯ ರೋಗ, ಸಿ. ಶುಗರ್, ಡಿ. ಅಸಿಡಿಟಿ. ಉತ್ತರ ಡಿ. ಅಸಿಡಿಟಿ. ಆಯುರ್ವೇದ ತಜ್ಞರು ಹೇಳುವಂತೆ ಮಣ್ಣಿನ ಮಡಿಕೆಯ ನೀರನ್ನು ಸೇವನೆಯು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ಆಮ್ಲೀಯತೆ ಮತ್ತು ಇತರ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಹತ್ತನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿನ್ನುವುದರಿಂದ ಎತ್ತರವು ವೇಗವಾಗಿ ಹೆಚ್ಚಾಗುತ್ತದೆ? ಎ. ಹಾಗಲಕಾಯಿ, ಬಿ. ಪಾಲಕ್ ಸೊಪ್ಪು, ಸಿ. ಆಲೂಗಡ್ಡೆ, ಡಿ. ಟೊಮ್ಯಾಟೊ. ಉತ್ತರ ಬಿ. ಪಾಲಕ್ ಸೊಪ್ಪು. ಹನ್ನೊಂದನೇ ಪ್ರಶ್ನೆ, ಕಣ್ಣುಗಳು ಮತ್ತು ಕಿವಿಗಳನ್ನು ಸ್ವಚ್ಛಗೊಳಿಸಲು ತನ್ನ ನಾಲಿಗೆಯನ್ನು ಬಳಸುವ ಪ್ರಾಣಿ ಯಾವುದು? ಎ. ನಾಯಿ, ಬಿ. ಆನೆ, ಸಿ. ಸಿಂಹ, ಡಿ. ಜಿರಾಫೆ. ಉತ್ತರ ಡಿ. ಜಿರಾಫೆ. ಹನ್ನೆರಡನೇ ಪ್ರಶ್ನೆ, ಕಷ್ಟದ ಸಮಯ ಬಂದಾಗ ಮನೆಗೆ ಬರುವ ಜೀವಿ ಯಾವುದು? ಎ. ನಾಯಿ, ಬಿ. ಕೋಳಿ, ಸಿ. ಬೆಕ್ಕು, ಡಿ. ಹಾವು. ಉತ್ತರ ಎ. ನಾಯಿ. ಹಿಂದೂ ನಂಬಿಕೆಯ ಪ್ರಕಾರ ಬೀದಿ ನಾಯಿ ಮನೆಗೆ ಬರುವುದು ಕೆಟ್ಟ ಸಮಯ ಸಂಕೇತ ಎಂದು ಬಹಳ ಹಿಂದಿನಿಂದಲೂ ನಂಬಲಾಗಿದೆ. 13ನೇ ಪ್ರಶ್ನೆ, ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಹಣ್ಣುಗಳನ್ನು ನೀಡುವ ಸಸ್ಯ ಯಾವುದು? ಎ. ಪೇರಳೆಹಣ್ಣು, ಬಿ. ಬಾಳೆಹಣ್ಣು, ಸಿ. ಮಾವು, ಡಿ. ದಾಳಿಂಬೆ. ಉತ್ತರ ಬಿ. ಬಾಳೆಹಣ್ಣು. 14ನೇ ಪ್ರಶ್ನೆ, ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಮಾಂಸವನ್ನು ತಿನ್ನುತ್ತಾರೆ? ಎ. ಗೋಮಾಂಸ, ಬಿ. ಹಂದಿ ಮಾಂಸ, ಸಿ. ಚಿಕನ್, ಡಿ. ದನದ ಮಾಂಸ. ಉತ್ತರ ಬಿ. ಹಂದಿ ಮಾಂಸ. 15ನೇ ಪ್ರಶ್ನೆ, ಯಾವ ಪ್ರಾಣಿಯು 360 ಡಿಗ್ರಿ ಕೋನದವರೆಗೆ ಕಣ್ಣುಗಳನ್ನು ಹೊಂದಿರುತ್ತದೆ? ಎ. ನಾಯಿ, ಬಿ. ಹುಲಿ, ಸಿ. ಗೋಸುಂಬೆ, ಡಿ. ಮೇಕೆ.
ಉತ್ತರ ಸಿ ಗೋಸುಂಬೆ. 16ನೇ ಪ್ರಶ್ನೆ, ಹಾಲಿನೊಂದಿಗೆ ಯಾವುದು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಎ ಕಿತ್ತಾಳೆ, ಬಿ ಸೀಬೆಹಣ್ಣು, ಸಿ ಪಪ್ಪಾಯಿ, ಡಿ ಸೇಬು. ಉತ್ತರ ಎ ಕಿತ್ತಾಳೆ. 17ನೇ ಪ್ರಶ್ನೆ, ಅತಿಸಾರವನ್ನು ನಿವಾರಿಸಲು ಅತ್ಯುತ್ತಮವಾದ ಪಾನೀಯ ಯಾವುದು? ಎ ನಿಂಬೆಹಣ್ಣು, ಬಿ ಟೀ, ಸಿ ಹಾಲು, ಡಿ ತೆಂಗಿನ ನೀರು. ಉತ್ತರ ಡಿ ಎಳೆನೀರು ಅಥವಾ ತೆಂಗಿನ ನೀರು. 18ನೇ ಪ್ರಶ್ನೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ಆಹಾರಗಳು? ಎ ತರಕಾರಿಗಳು, ಬಿ ಹಣ್ಣುಗಳು, ಸಿ ಉಪ್ಪು, ಡಿ ಸಕ್ಕರೆ. ಉತ್ತರ ಡಿ ಸಕ್ಕರೆ. 19ನೇ ಪ್ರಶ್ನೆ, ಸೊಳ್ಳೆ ಕಡಿತದಿಂದ ಯಾವ ರೋಗ ಬರುತ್ತದೆ? ಎ ಮಲೇರಿಯಾ, ಬಿ ಸ್ಟೋನ್, ಸಿ ರೆಬಿಸ್, ಡಿ ಟೈಫಾಯ್ಡ್. ಉತ್ತರ ಎ ಮಲೇರಿಯಾ. 20ನೇ ಪ್ರಶ್ನೆ, ಜೇನುತುಪ್ಪವು ಕಲುಷಿತವಾಗಿದೆ ಎಂದು ತಿಳಿಯಲು ಅದಕ್ಕೆ ಏನು ಸೇರಿಸಬೇಕು? ಎ ನೀರು, ಬಿ ಮೊಸರು, ಸಿ ಹಾಲು, ಡಿ ಮೈದಾ. ಉತ್ತರ ಎ ನೀರು. ಕಲ್ಲಂಗಡಿಯೊಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು? ಎ ಬಿಸಿ ನೀರು, ಬಿ ನಿಂಬೆ ರಸ, ಸಿ ತೆಂಗಿನ ನೀರು, ಡಿ ಹಾಲು. ಉತ್ತರ ಡಿ ಹಾಲು. ಯಾವುದೇ ಕಾರಣಕ್ಕೂ ಕಲ್ಲಂಗಡಿ ಹಣ್ಣಿನೊಂದಿಗೆ ಹಾಲು ಸೇವಿಸಬಾರದು. ಇದು ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಕಲ್ಲಂಗಡಿಯಲ್ಲಿ ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿದೆ. ಕಲ್ಲಂಗಡಿ ಹಣ್ಣಿನೊಂದಿಗೆ ಹಾಲು ಸೇವಿಸಿದರೆ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ. 1 ಗ್ರಾಂ ಚಿನ್ನವನ್ನು ಎಷ್ಟು ಉದ್ದದವರೆಗೆ ಮಾಡಬಹುದು? ಎ 3 ಕಿಲೋಮೀಟರ್, ಬಿ 2 ಕಿಲೋಮೀಟರ್, ಸಿ 4 ಕಿಲೋಮೀಟರ್, ಡಿ 1 ಕಿಲೋಮೀಟರ್. ಉತ್ತರ ಬಿ 2 ಕಿಲೋಮೀಟರ್. ಚಿನ್ನ ಒಂದು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. 1 ಗ್ರಾಂ ಚಿನ್ನವನ್ನು 2 ಕಿಲೋಮೀಟರ್ ವರೆಗೆ ಉದ್ದ ಮಾಡಬಹುದು. ಇಪ್ಪಿ ನೂಡಲ್ಸ್ ಯಾವ ದೇಶಕ್ಕೆ ಸೇರಿದೆ? ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಇಂಗ್ಲೆಂಡ್. ಉತ್ತರ ಎ ಭಾರತ. ಇಪ್ಪಿ ನೂಡಲ್ಸ್ ಇದು ಭಾರತ ದೇಶಕ್ಕೆ ಸೇರಿದ್ದಾಗಿದೆ. ಮಟನ್ ಮತ್ತು ಚಿಕನ್ಗಿಂತ 5 ಪಟ್ಟು ಶಕ್ತಿ ನೀಡುವ ಹಣ್ಣು ಯಾವುದು? ಎ ಒಣ ದ್ರಾಕ್ಷಿಗಳು, ಬಿ ಪೇರಳೆ ಹಣ್ಣು, ಸಿ ಸ್ಟ್ರಾಬೆರಿ, ಡಿ ಸೇಬು ಹಣ್ಣು. ಉತ್ತರ ಬಿ ಪೇರಳೆ ಹಣ್ಣು. ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಯನ್ನು ಹೊಂದಿರುವ ಹಣ್ಣೆಂದರೆ ಪೇರಳೆ ಹಣ್ಣಾಗಿದೆ. ಪೇರಳೆ ಹಣ್ಣಿನಲ್ಲಿ ಬೀಟಾ ಕೆರೋಟಿನ್, ಲ್ಯೂಕೋಪಿನ್, ನಾರಿನಾಂಶ, ಆಂಟಿಬಯೋಟಿಕ್ಗಳು, ಪೊಟ್ಯಾಸಿಯಂ ಮುಂತಾದವುಗಳನ್ನು ಹೊಂದಿದೆ. ಇದು ಆರೋಗ್ಯ, ಕೂದಲು, ಚರ್ಮಕ್ಕೆ ತುಂಬಾ ಲಾಭಕರವಾಗಿದೆ.